ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಕಳೆದ 4 ದಿನಗಳಿಂದ ನಾವು ಅನಿರ್ದಿಷ್ಟ ಹೋರಾಟಕ್ಕೆ ಕರೆ ನೀಡಿದ್ವಿ. ಆಶಾ ಕಾರ್ಯಕರ್ತೆಯರಿಗೆ ಒಂದು ಕನಿಷ್ಠ ನಿಗದಿತ ವೇತನ ಜಾರಿ ಆಗಬೇಕು ಅನ್ನೋದು, ಅದರಲ್ಲಿ 15,000 ರೂಪಾಯಿ ಅಂತ ನಾವು ಕೇಳಿದ್ದು. ಇದರಲ್ಲಿ 2 ಭಾಗ ಇತ್ತು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು. ಈಗ ನಾವು ಮಾತುಕತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದರು, ಹಾಗೆಯೇ ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಇದ್ದರು, ಹಿರಿಯ ಎಲ್ಲ ಆರೋಗ್ಯ ಅಧಿಕಾರಿಗಳು ಕೂಡ ಇದ್ದರು. ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗಿರುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಣದಲ್ಲಿ ಕೂಡಲೇ ಅಂದರೆ ಮಾರ್ಚ್ ನಂತರ ಅಂದರೆ ಏಪ್ರಿಲ್ನಿಂದ 10,000 ರೂಪಾಯಿ ಪ್ರತಿ ಆಶೆಗೆ ನಿಗದಿತವಾಗಿ ಬರೋ ಥರ ಅವರು ನಿರ್ಧಾರ ಮಾಡಿದ್ದಾರೆ. ಇದರಲ್ಲಿ ಅಷ್ಟು ಹಣ ಇರಲ್ಲ, ಆದರೆ ಹೆಚ್ಚು ಇನ್ನು ಉಳಿದಿರುವಂಥ ಕಡಿಮೆ ಬೀಳುವಂಥ ಹಣನ ರಾಜ್ಯ ಸರ್ಕಾರದಿಂದ ಭರಿಸೋದಕ್ಕೆ ಒಪ್ಪಿದ್ದಾರೆ. 2ನೇ ಪಾಯಿಂಟು, ಇದರ ಮೇಲೆ ಹೆಚ್ಚು ಕೆಲಸ ಮಾಡುವಂಥ ಆಶಾಗಳು ಇದ್ದಾರೆ. 12,000 ಬರ್ಬೋದು, 13,000 ಬರ್ಬೋದು. ಇದು ಪ್ರತಿ ಆಶಾಗೆ 10,000 ಗ್ಯಾರಂಟಿ ಆಗಿದೆ. ಅದರ ಮೇಲೆ ಅವ್ರ ಪರ್ಫಾರ್ಮೆನ್ಸ್ ಮೇಲೆ 12, 13, 14 ಕೂಡ ಪಡೆಯೋದಕ್ಕೆ ಅವಕಾಶ ಇದೆ. ಸೊ ಇದು ಈಗ ಹೊಸದಾಗಿ ಇದನ್ನು ನಿರ್ಣಯ ಮಾಡಿ ಘೋಷಣೆ ಮಾಡಿದ್ದಾರೆ. ಸೊ ಇದನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಆರೋಗ್ಯ ಮಂತ್ರಿಗಳಿಗೆ. ನಾವು ಕಳೆದ 4 ದಿನಗಳಿಂದ ನಡೆಸ್ತಾ ಇರುವಂಥ ಹೋರಾಟಕ್ಕೆ ಸಿಕ್ಕಿರುವಂಥ ಜಯ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಳೆದ ಕಾಂಗ್ರೆಸ್ ಚುನಾವಣೆಗೆ ಹೋದಾಗಲೇ ಆಶಾ ಕಾರ್ಯಕರ್ತರಿಗೆ ಗೌರವಧನ 15,000 ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. 8,000 5 ಇರೋದನ್ನ 8 ಮಾಡ್ತೀವಿ ಅಂತ. ಆರನೇ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ್ದಾರೆ. ಎಸ್, ಅದಾದ ಮೇಲೆ ಈಗ ಘೋಷಣೆ, ಈಗ ನೆಕ್ಸ್ಟ್ ಆದಮೇಲೆ ಇದು ಇನ್ನೇನು ಮಾರ್ಚಲ್ಲಿ ಬಡ್ಜೆಟ್ ಇದೆ ಅಲ್ವಾ, ಆಗಲೂ ಕೂಡ ಮತ್ತಷ್ಟು ಏರಿಕೆ ಮಾಡುವಂಥದ್ದನ್ನು, ಅಂದರೆ ಈಗ ಒಂದು ಭಾಳ ಗೊಂದಲ ಇತ್ತು ಸರ್, ಇದು ನಮಗೆ ಸರಿಯಾಗಿ ಹಣ ಬರ್ತಿದ್ದಿಲ್ಲ. ಈಗ ಒಂದು ಗ್ಯಾರಂಟಿ ಮೊತ್ತ ಬರೋದನ್ನು ಎನ್ಶೂರ್ ಮಾಡಿದ್ದಾರೆ 10,000ನ. ಇನ್ನು ಬಡ್ಜೆಟಲ್ಲಿ ಏರಿಕೆ ಮಾಡುವಂಥದ್ದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಪರ್ಫಾರ್ಮೆನ್ಸ್ ಬೇಸ್ ಕೆಲಸ ಮಾಡುವಂಥವ್ರಿಗೆ ಅದು ಕೂಡ ಹೆಚ್ಚಳ ಸಿಗೋ ಥರ ಆಗಿದೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ನಿರ್ಧಾರ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಕೂಡ ಇದು ಅವರ ಒಂದು ಕೆಲಸ, ಸೇವಾ ಮನೋಭಾವನೆಗೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ದೀವಿ. ಈಗ 4 ದಿನ ಅಲ್ಲ, ನೀವೆಲ್ಲ ಗಮನಿಸ್ತಿದ್ದೀರಾ. ಸೊ ಆ ಒಂದು ಹೋರಾಟಕ್ಕೆ ಸಿಕ್ಕಿರುವಂಥ ಜಯ. ಹಾಗೆಯೇ ನಾನು ಎಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ 2-3 ಬೇಡಿಕೆಗಳು ಇತ್ತು ನಮ್ಮದು. ನಿವೃತ್ತಿ ಪರಿಹಾರನೂ ಕೂಡ ನಮ್ಮ ಈಗಿನ ಏಜ್ ಗ್ರೂಪ್ ಯಾರಿದ್ದಾರೆ ಕೂಡಲೇ ನಿವೃತ್ತಿ ಆಗುವಂಥ ಏಜ್ ಇಲ್ಲ. ಸೊ ಇದನ್ನು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದಾರೆ. ಅದನ್ನು ಬೇರೆ ರಾಜ್ಯಗಳಲ್ಲಿ ಇರುವಂತೆ ಎಷ್ಟು ಮಾಡ್ಬೋದು ಅಂತೇಳಿ ಮತ್ತೊಂದು ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ತಗೋತಾರೆ. ಅದು ಬಿಟ್ಟರೆ ಭಾಳ ಮುಖ್ಯವಾಗಿ ನಮಗೆ ಅವಶ್ಯಕತೆ ಇದ್ದದ್ದು, ಇವರು 24/7 ಕೆಲಸ ಮಾಡಬೇಕಾಗಿರೋದು. ಹಗಲು ರಾತ್ರಿ ಯಾವುದೇ ಸಮಯದಲ್ಲಿ ಕೆಲಸ ಮಾಡಬೇಕಾಗಿತ್ತು. ರಜೆ ಅನ್ನುವಂಥ ಕಾನ್ಸೆಪ್ಟೇ ಇರಲಿಲ್ಲ. ಸೊ ಈಗ ತಿಂಗಳಿಗೆ ಇಷ್ಟು ರಜೆ ಅಥವಾ ತೀವ್ರವಾದಂಥ ರೋಗಕ್ಕೆ ಏನಾದರೂ ಒಳಗಾದಾಗ ರೆಸ್ಟ್ ತಗೋಬೇಕಾದಂಥ ಸಂದರ್ಭ, ಆಪರೇಷನ್ ರೆಸ್ಟ್ ತಗೋಬೇಕು ಅಂತ ಬಂದಾಗ ರಜೆನ ಕೊಡೋದಕ್ಕೆ ಅದನ್ನು ಮಾರ್ಗಸೂಚಿ ಮಾಡಬೇಕಾಗಿದೆ. ಅಲ್ಲಿವರೆಗೂ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತ ಇದು ಮತ್ತೊಂದು ಬೇಡಿಕೆ. ಇದಕ್ಕೆ ಅದರ ಜೊತೆಗೆ ರಜೆ ಕೊಡೋದಲ್ಲ, ಆ ಸಂದರ್ಭದಲ್ಲಿ ಎಷ್ಟು ದಿನ ರಜೆ ಹೋದರೂ ಕೂಡ ಆ ತಿಂಗಳ ನಿಗದಿತ ಗೌರವಧನ ಕೊಡೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಕಾಯಂಗೊಳಿಸದೆ ನಮ್ಮ ಅಲ್ಟಿಮೇಟ್ ಒಂದು ಹೋರಾಟದ ಇದು ಇರೋದು. ಸದ್ಯಕ್ಕೆ ನಮ್ಮ ಬೇಡಿಕೆ ನಿಮಗೂ ಗೊತ್ತಿದೆ, ಈ ಒಂದು 15,000 ರೂಪಾಯಿ ಸುತ್ತುವರೆದಂಗೆ ಇರುವಂಥದ್ದು. ಸೊ ಈ ಹಂತದಲ್ಲಿ ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತಲೇ ಇಷ್ಟಪಡ್ತೀನಿ. ಸೊ ಮತ್ತೊಮ್ಮೆ ಸರ್ಕಾರಕ್ಕೂ ಧನ್ಯವಾದ ಹೇಳ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನಗೆ ಯಾವ ರೀತಿ ಹೇಳಬೇಕೋ ಗೊತ್ತಿಲ್ಲ. ಆ ಬಡ ಹೆಣ್ಮಕ್ಳಿಗೆ ಬೆನ್ನಿಗೆ ನಿಂತು ನೀವೆಲ್ಲ ಹಗಲು ರಾತ್ರಿ ನೀವು ಪ್ರಚಾರ ಮಾಡಿ ಸರ್ಕಾರಕ್ಕೆ ಸುದ್ದಿ ಮುಡಿಸೋವಾಗಿ ಮಾಡಿದ್ದೀರ. ಸೊ ನಿಮ್ಮೆಲ್ಲರಿಗೂ ಕೂಡ ಮನಪೂರ್ವಕವಾಗಿ ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಪ್ರಿಂಟ್ ಮೀಡಿಯಾ ಮತ್ತು ಹಾಗೆಯೇ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಸ್, ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಭಾಳ ಮುಖ್ಯವಾದ ವಿಷಯ ಮರ್ತೆ. ಸೊ ಈಗಾಗಲೇ ಈ ಒಂದು ಹೋರಾಟದಿಂದ ನಾವು ಏನು ಅಂದ್ಕೊಂಡಿದ್ವಿ ಅಷ್ಟು 100% ಯಾವುದೇ ಹೋರಾಟದಲ್ಲಿ ಸಿಕ್ಕಲ್ಲ, ನಿಮಗೆ ಗೊತ್ತು. ಆದರೆ ನನ್ನ ಪ್ರಕಾರ ಇದು ಮ್ಯಾಕ್ಸಿಮಮ್ ಆಶಾ ಕಾರ್ಯಕರ್ತೆಯರಿಗೆ ಒಂದು ನೆರವಾಗುತ್ತೆ ಅನ್ನೋಂಥದ್ದು ನಾನು ಸಂದೇಶನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಖುಷಿಯಾದ ವಿಷಯ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಿಂದ ಹೊರಟುಬಿಟ್ಟಿದ್ರು ಇವತ್ತೆಲ್ಲ.
ಅವರಿಗೆಲ್ಲ ಬರೋದನ್ನು ಸ್ಟಾಪ್ ಮಾಡೋದಷ್ಟೇ ಅಲ್ಲ, ಇವತ್ತಿಗೆ ಈ ಹೋರಾಟನ ಇಲ್ಲಿಗೆ ಕೈ ಬಿಡ್ತಾ ಇದ್ದೀವಿ ಅಂತಂದೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಬಹು ಮುಖ್ಯವಾಗಿ ಈ ಹೋರಾಟಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಬೆಂಬಲಿಸಿದ್ದಾರೆ, ಬುದ್ಧಿಜೀವಿಗಳು ಬೆಂಬಲಿಸಿದ್ದಾರೆ. ನಮ್ಮ ರಾಜ್ಯದ ಜನ, ನಮ್ಮ ಜನ ಎಲ್ಲರೂ ಸಹಕಾರ ನೀಡಿದ್ದಾರೆ. ಪೊಲೀಸ್ ಸಿಬ್ಬಂದಿ ನಮ್ಮನ್ನಂತೂ ಹಗಲು ರಾತ್ರಿ ಕಾದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ವಿಶಿಷ್ಟವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ಕಳೆದ 4 ದಿನಗಳಿಂದ ನಾವು ಅನಿರ್ದಿಷ್ಟ ಹೋರಾಟಕ್ಕೆ ಕರೆ ನೀಡಿದ್ವಿ. ಆಶಾ ಕಾರ್ಯಕರ್ತೆಯರಿಗೆ ಒಂದು ಕನಿಷ್ಠ ನಿಗದಿತ ವೇತನ ಜಾರಿ ಆಗಬೇಕು ಅನ್ನೋದು, ಅದರಲ್ಲಿ 15,000 ರೂಪಾಯಿ ಅಂತ ನಾವು ಕೇಳಿದ್ದು. ಇದರಲ್ಲಿ 2 ಭಾಗ ಇತ್ತು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು. ಈಗ ನಾವು ಮಾತುಕತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದರು, ಹಾಗೆಯೇ ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಇದ್ದರು, ಹಿರಿಯ ಎಲ್ಲ ಆರೋಗ್ಯ ಅಧಿಕಾರಿಗಳು ಕೂಡ ಇದ್ದರು. ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗಿರುವಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಣದಲ್ಲಿ ಕೂಡಲೇ ಅಂದರೆ ಮಾರ್ಚ್ ನಂತರ ಅಂದರೆ ಏಪ್ರಿಲ್ನಿಂದ 10,000 ರೂಪಾಯಿ ಪ್ರತಿ ಆಶೆಗೆ ನಿಗದಿತವಾಗಿ ಬರೋ ಥರ ಅವರು ನಿರ್ಧಾರ ಮಾಡಿದ್ದಾರೆ. ಇದರಲ್ಲಿ ಅಷ್ಟು ಹಣ ಇರಲ್ಲ, ಆದರೆ ಹೆಚ್ಚು ಇನ್ನು ಉಳಿದಿರುವಂಥ ಕಡಿಮೆ ಬೀಳುವಂಥ ಹಣನ ರಾಜ್ಯ ಸರ್ಕಾರದಿಂದ ಭರಿಸೋದಕ್ಕೆ ಒಪ್ಪಿದ್ದಾರೆ. 2ನೇ ಪಾಯಿಂಟು, ಇದ್ರ ಮೇಲೆ ಹೆಚ್ಚು ಕೆಲಸ ಮಾಡುವಂಥ ಆಶಾಗಳು ಇದ್ದಾರೆ. 12,000 ಬರ್ಬೋದು, 13,000 ಬರ್ಬೋದು. ಇದು ಪ್ರತಿ ಆಶಾಗೆ 10,000 ಗ್ಯಾರಂಟಿ ಆಗಿದೆ. ಅದ್ರ ಮೇಲೆ ಅವ್ರ ಪರ್ಫಾರ್ಮೆನ್ಸ್ ಮೇಲೆ 12, 13, 14 ಕೂಡ ಪಡೆಯೋದಕ್ಕೆ ಅವಕಾಶ ಇದೆ. ಸೊ ಇದು ಈಗ ಹೊಸದಾಗಿ ಇದನ್ನು ನಿರ್ಣಯ ಮಾಡಿ ಘೋಷಣೆ ಮಾಡಿದ್ದಾರೆ. ಸೊ ಇದನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಆರೋಗ್ಯ ಮಂತ್ರಿಗಳಿಗೆ. ನಾವು ಕಳೆದ 4 ದಿನಗಳಿಂದ ನಡೆಸ್ತಾ ಇರುವಂಥ ಹೋರಾಟಕ್ಕೆ ಸಿಕ್ಕಿರುವಂಥ ಜಯ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಳೆದ ಕಾಂಗ್ರೆಸ್ ಚುನಾವಣೆಗೆ ಹೋದಾಗಲೇ ಆಶಾ ಕಾರ್ಯಕರ್ತರಿಗೆ ಗೌರವಧನ 15,000 ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. 8,000 5 ಇರೋದನ್ನ 8 ಮಾಡ್ತೀವಿ ಅಂತ. 6ನೇ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ್ದಾರೆ. ಎಸ್, ಅದಾದ ಮೇಲೆ ಈಗ ಘೋಷಣೆ, ಈಗ ನೆಕ್ಸ್ಟ್ ಆದಮೇಲೆ ಇದು ಇನ್ನೇನು ಮಾರ್ಚಲ್ಲಿ ಬಡ್ಜೆಟ್ ಇದೆ ಅಲ್ವಾ, ಆಗಲೂ ಕೂಡ ಮತ್ತಷ್ಟು ಏರಿಕೆ ಮಾಡುವಂಥದ್ದನ್ನು, ಅಂದರೆ ಈಗ ಒಂದು ಭಾಳ ಗೊಂದಲ ಇತ್ತು ಸರ್, ಇದು ನಮಗೆ ಸರಿಯಾಗಿ ಹಣ ಬರ್ತಿದ್ದಿಲ್ಲ. ಈಗ ಒಂದು ಗ್ಯಾರಂಟಿ ಮೊತ್ತ ಬರೋದನ್ನು ಎನ್ಶೂರ್ ಮಾಡಿದ್ದಾರೆ 10,000ನ. ಇನ್ನು ಬಡ್ಜೆಟಲ್ಲಿ ಏರಿಕೆ ಮಾಡುವಂಥದ್ದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಪರ್ಫಾರ್ಮೆನ್ಸ್ ಬೇಸ್ ಕೆಲಸ ಮಾಡೋವಂಥವ್ರಿಗೆ ಅದು ಕೂಡ ಹೆಚ್ಚಳ ಸಿಗೋ ಥರ ಆಗಿದೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ನಿರ್ಧಾರ ಎಲ್ಲ ಆಶಾ ಕಾರ್ಯಕರ್ತೆಯರಿಗೂ ಕೂಡ ಇದು ಅವರ ಒಂದು ಕೆಲಸ, ಸೇವಾ ಮನೋಭಾವನೆಗೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಿದ್ದೀವಿ. ಈಗ 4 ದಿನ ಅಲ್ಲ, ನೀವೆಲ್ಲ ಗಮನಿಸ್ತಿದ್ದೀರಾ. ಸೊ ಆ ಒಂದು ಹೋರಾಟಕ್ಕೆ ಸಿಕ್ಕಿರುವಂಥ ಜಯ. ಹಾಗೆಯೇ ನಾನು ಎಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ 2-3 ಬೇಡಿಕೆಗಳು ಇತ್ತು ನಮ್ಮದು. ನಿವೃತ್ತಿ ಪರಿಹಾರನೂ ಕೂಡ ನಮ್ಮ ಈಗಿನ ಏಜ್ ಗ್ರೂಪ್ ಯಾರಿದ್ದಾರೆ ಕೂಡಲೇ ನಿವೃತ್ತಿ ಆಗುವಂಥ ಏಜ್ ಇಲ್ಲ. ಸೊ ಇದನ್ನು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದಾರೆ. ಅದನ್ನು ಬೇರೆ ರಾಜ್ಯಗಳಲ್ಲಿ ಇರುವಂತೆ ಎಷ್ಟು ಮಾಡ್ಬೋದು ಅಂತೇಳಿ ಮತ್ತೊಂದು ಸಭೆಯಲ್ಲಿ ಚರ್ಚೆ ಮಾಡಿ ನಿರ್ಧಾರ ತಗೋತಾರೆ. ಅದು ಬಿಟ್ಟರೆ ಭಾಳ ಮುಖ್ಯವಾಗಿ ನಮಗೆ ಅವಶ್ಯಕತೆ ಇದ್ದದ್ದು, ಇವರು 24/7 ಕೆಲಸ ಮಾಡಬೇಕಾಗಿರೋದು. ಹಗಲು ರಾತ್ರಿ ಯಾವುದೇ ಸಮಯದಲ್ಲಿ ಕೆಲಸ ಮಾಡಬೇಕಾಗಿತ್ತು. ರಜೆ ಅನ್ನುವಂಥ ಕಾನ್ಸೆಪ್ಟೇ ಇರಲಿಲ್ಲ. ಸೊ ಈಗ ತಿಂಗಳಿಗೆ ಇಷ್ಟು ರಜೆ ಅಥವಾ ತೀವ್ರವಾದಂಥ ರೋಗಕ್ಕೆ ಏನಾದರೂ ಒಳಗಾದಾಗ ರೆಸ್ಟ್ ತಗೋಬೇಕಾದಂಥ ಸಂದರ್ಭ, ಆಪರೇಷನ್ ರೆಸ್ಟ್ ತಗೋಬೇಕು ಅಂತ ಬಂದಾಗ ರಜೆನ ಕೊಡೋದಕ್ಕೆ ಅದನ್ನು ಮಾರ್ಗಸೂಚಿ ಮಾಡಬೇಕಾಗಿದೆ. ಅಲ್ಲಿವರೆಗೂ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ಅಂತ ಇದು ಮತ್ತೊಂದು ಬೇಡಿಕೆ. ಇದಕ್ಕೆ ಅದರ ಜೊತೆಗೆ ರಜೆ ಕೊಡೋದಲ್ಲ, ಆ ಸಂದರ್ಭದಲ್ಲಿ ಎಷ್ಟು ದಿನ ರಜೆ ಹೋದರೂ ಕೂಡ ಆ ತಿಂಗಳ ನಿಗದಿತ ಗೌರವಧನ ಕೊಡೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ. ಕಾಯಂಗೊಳಿಸದೆ ನಮ್ಮ ಅಲ್ಟಿಮೇಟ್ ಒಂದು ಹೋರಾಟದ ಇದು ಇರೋದು. ಸದ್ಯಕ್ಕೆ ನಮ್ಮ ಬೇಡಿಕೆ ನಿಮಗೂ ಗೊತ್ತಿದೆ, ಈ ಒಂದು 15,000 ರೂಪಾಯಿ ಸುತ್ತುವರೆದಂಗೆ ಇರುವಂಥದ್ದು. ಸೊ ಈ ಹಂತದಲ್ಲಿ ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತಲೇ ಇಷ್ಟಪಡ್ತೀನಿ. ಸೊ ಮತ್ತೊಮ್ಮೆ ಸರ್ಕಾರಕ್ಕೂ ಧನ್ಯವಾದ ಹೇಳ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನಗೆ ಯಾವ ರೀತಿ ಹೇಳಬೇಕೋ ಗೊತ್ತಿಲ್ಲ. ಆ ಬಡ ಹೆಣ್ಮಕ್ಳಿಗೆ ಬೆನ್ನಿಗೆ ನಿಂತು ನೀವೆಲ್ಲ ಹಗಲು ರಾತ್ರಿ ನೀವು ಪ್ರಚಾರ ಮಾಡಿ ಸರ್ಕಾರಕ್ಕೆ ಸುದ್ದಿ ಮುಡಿಸೋವಾಗಿ ಮಾಡಿದ್ದೀರ. ಸೊ ನಿಮ್ಮೆಲ್ಲರಿಗೂ ಕೂಡ ಮನಪೂರ್ವಕವಾಗಿ ಹೃತ್ಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಪ್ರಿಂಟ್ ಮೀಡಿಯಾ ಮತ್ತು ಹಾಗೆಯೇ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಎಸ್, ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಭಾಳ ಮುಖ್ಯವಾದ ವಿಷಯ ಮರ್ತೆ. ಸೊ ಈಗಾಗಲೇ ಈ ಒಂದು ಹೋರಾಟದಿಂದ ನಾವು ಏನು ಅಂದ್ಕೊಂಡಿದ್ವಿ ಅಷ್ಟು 100% ಯಾವುದೇ ಹೋರಾಟದಲ್ಲಿ ಸಿಕ್ಕಲ್ಲ, ನಿಮಗೆ ಗೊತ್ತು. ಆದರೆ ನನ್ನ ಪ್ರಕಾರ ಇದು ಮ್ಯಾಕ್ಸಿಮಮ್ ಆಶಾ ಕಾರ್ಯಕರ್ತೆಯರಿಗೆ ಒಂದು ನೆರವಾಗುತ್ತೆ ಅನ್ನೋಂಥದ್ದು ನಾನು ಸಂದೇಶನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಖುಷಿಯಾದ ವಿಷಯ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಯಿಂದ ಹೊರಟುಬಿಟ್ಟಿದ್ರು ಇವತ್ತೆಲ್ಲ. ಅವರಿಗೆಲ್ಲ ಬರೋದನ್ನು ಸ್ಟಾಪ್ ಮಾಡೋದಷ್ಟೇ ಅಲ್ಲ, ಇವತ್ತಿಗೆ ಈ ಹೋರಾಟನ ಇಲ್ಲಿಗೆ ಕೈ ಬಿಡ್ತಾ ಇದ್ದೀವಿ ಅಂತಂದೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಇನ್ನೊಂದು ಬಹುಮುಖ್ಯವಾಗಿ ಈ ಹೋರಾಟಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಬೆಂಬಲಿಸಿದ್ದಾರೆ, ಬುದ್ಧಿಜೀವಿಗಳು ಬೆಂಬಲಿಸಿದ್ದಾರೆ. ನಮ್ಮ ರಾಜ್ಯದ ಜನ, ನಮ್ಮ ಜನ ಎಲ್ಲರೂ ಸಹಕಾರ ನೀಡಿದ್ದಾರೆ. ಪೊಲೀಸ್ ಸಿಬ್ಬಂದಿ ನಮ್ಮನ್ನಂತೂ ಹಗಲು ರಾತ್ರಿ ಕಾದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ವಿಶಿಷ್ಟವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.